BN ಬಿರಾದರ್ ಅವರು, ಕೊಪ್ಪದವರು, ಮುಂಬೈರವರು, VS ಪಾಟೀಲ್ ಎಲ್ಲ ಮಾತನಾಡಿದರು. ಒಂದ್ ಕಾಲ ಇತ್ತು, ನಾವೆಲ್ಲರೂ ನಾವು ನೆನೆಸ್ಕೋಬೇಕು. ಇವತ್ತು TCಗೆ ನೀವು 30,000, 40,000, 50,000 ಕೊಟ್ಟರು TC ರಿಪೇರಿ ಮಾಡುವಂತ ಒಂದು ಕಾಲ ಇತ್ತು. ಇವತ್ತು ಗೋಟೆಯವರು, ಹಿರೇಮಠರು ಎಲ್ಲ, ನಮ್ಮ ಸಿದ್ದಪ್ಪಳವರು ಎಲ್ಲರೂ ಕೂಡಿಸುವುದ ನಿರ್ಧಾರ ತೆಗೆದುಕೊಂಡು ರೈತರು ಏನು TC ರಿಪೇರಿಗೆ ₹1 ಕೊಡಬಾರ್ದು ಅಂತ ಹೇಳಿ ಕ್ರಮ ಕೈಗೊಂಡಿರೋದು ದಿವಸ ಬಹುತೇಕ ರೈತರಿಗೆ ಪ್ರತಿ ವರ್ಷ ಒಂದು 50,000 ಖರ್ಚು ಮಾಡಿದ್ರೆ ಉಳಿತಾಯ ಆಯ್ತು. ಹಾಗೈತೆ ಇಲ್ವ? ನಮ್ಮ ಕಾಲ ಏನು ಈಗೂ ಕೊಡ್ತಿರೋ? ಸಿದ್ದಪ್ಪಣ ಈಗ ಕೊಡ್ತಾರ? ಅವರಿಲ್ಲದ ಮನಗಂಡ ಆಯ್ತು. ಯಾರಿಗೂ ಕೂಡ TCಗೆ ಹೊಸ ದುಡ್ಡು ಕೊಡಬೇಕು, ಅದು ಮಾಡಿಸ್ಬೇಕಾಗಿತ್ತು. ಇವತ್ತು ನಮ್ಗೆ ಗೊತ್ತದ, ರೈತರಿಗೆ ಬೇಕಾಗಿದ್ದು ಎರಡು, ಪ್ರಮುಖವಾಗಿ ಹೊಲಗಳಿಗೆ ನೀರು ಬೇಕು ಮತ್ತು ವಿದ್ಯುತ್ ಶಕ್ತಿ ಬೇಕು. ಇಲ್ಲಿ ಮೊದಲು ನಮ್ಮಲ್ಲಿ ನೀರೇ ಇರಲಿಲ್ಲ, ಹೀಗಾಗಿ ವಿದ್ಯುತ್ ಶಕ್ತಿ ಸಮಸ್ಯೆನೂ ಬರ್ತಿದೆ. ಬಹಳ ಮನೆಗಳಿಗೆ ಹಂಗೆಯಿಂದ ದುಸ್ತು ಬೇಡಿಕೆ. ಏನು 2013 ದೇವರ ಆಶೀರ್ವಾದ, ಗುರುಪಾದೇಶ್ವರ ಆಶೀರ್ವಾದ, ಶಾಂತಿವೀರಪ್ಪಗಳ ಆಶೀರ್ವಾದ, ನಮ್ಮ ತಂದೆಯವರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ, ನಾನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ 13ರಿಂದ 18 5 ವರ್ಷ ಬೃಹತ್ ನೀರಾವರಿ ಸಚಿವನಾಗಿದ್ದಾಗ ನಮ್ಮ ಮುಂದಿರುವಂತ ಒಂದೇ ಒಂದು ಕರುಗು, ಇದು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ. ಆದರೂ ಕೂಡ ನಾವು ಹೃದಯವಂತರು ಇಂದಿರಾ ಗಾಂಧಿ ಅವ್ರನ್ನ, ನಿಜಲಿಂಗಪ್ಪನವ್ರು ಬಂಗಾರ ತೂಗಿ ಅಂತ ತಿಳ್ಕೊಂಡು ಕೊಡ್ತಿದ್ವಿ. ನಾವು ಏನಾದ್ರೂ ಮಾಡಿ ಹಿಂದುಳಿದ ಜಿಲ್ಲೆ, ಬರಗಾಲ ಜಿಲ್ಲೆ, ಇದರ ಇತಿಹಾಸವನ್ನು ಅಳಿಸಿ ಹಾಕಬೇಕು. ಏನು 100 ವರ್ಷ ನಾವು ನಮ್ಮ ಹಿರಿಯರು ಅನುಭವಿಸಿದಂತ ಕಷ್ಟಗಳು, ನಾವು ನೀರಾವರಿಗಂತರೂ ಕಠಿಣ ಇತ್ತು. ಬೇಸಿಗೆಗ ಕೊಪ್ಪ ಸಾವುಕಾರ ನೀವು ಟ್ಯಾಂಕರ್ ಮುಂದೆ ಎಲ್ಲ ಹೆಣ್ಮಕ್ಳು ಬಳೆ ಹಚ್ಬೇಕಾಗಿ ಕುಡಿದಿಲ್ಲ. ಭೂಮಿಗೆ ನೀರು ಕೊಡೋದು ದೂರ ಬಂದಿತ್ತು. ನೀವು ಅನುಭವಿಸಿರಿ. ಕೆಸ್ಕೆ ಬಾಳ್ ಸಾಹೇಬ್ ಇದೆ, ಶ್ರೀಶೈಲ್ ಗೌಡ್ರು, VS ಪಾಟೀಲ್, ಯಾರೇ ಇತ್ತು, ರಂಗಾಪುರ ಮಠ, ಎಲ್ಲರೂ ಕೂಡ ಹೋಗಿ ನಮಗೆ ನೀರಾವರಿ ಮಾಡಿದ್ರು. ಒಂದು ಟೆಂಟ್ ಹಾಕೊಂಡು ಕೂತಿರು, ಒಂದಾದ್ರು ಹೋಗ್ತೀನಿ ಅಲ್ಲಿ ಶಿವಮೊಗ್ಗಟ್ಟಿಗೆ ಜಾತ್ರೆ ಸರ್ಕಲ್. ನೀರಾವರಿ ಆಗಿ ಕಠಿಣ ಅಂತ ಹೇಳಿ ಅವ್ರು ಹೇಳಿದ್ರೆ ಎಲ್ಲ ಆಗಾಗ ಸುಮ್ಮನೆ ಹೋಗಿ ಮುಂಚೆ ಮೊದಲು ನಾವು ಕೆರೆ ತುಂಬಾ ಚಾಲು ಮಾಡಿ 2004 ಕೆರೆ ತುಂಬ ಯೋಜನೆ ಇಂಜಿನಿಯರಿಂಗ್ ಉಪಯೋಗ ಪ್ರಾರಂಭ ಮಾಡಿ ಅದು ಮಾಡಿದ್ದೀವಿ. ಒಂದ್ ಸ್ವಲ್ಪ ಕಾಂಟ್ರಾಕ್ಟರ್ ಸುಮಾರು ಮಟ್ಟದಿಂದ ಸರಿಯಾಗಿ ಕೆಲಸ ಮಾಡಲಿಲ್ಲ. ನಮ್ಗೆ ಹಾಕಿ ನಾವು ಪೈಪ್ಲೈನ್ ಅದು ಹಾಕೋದ್ರಿಂದ ನಮ್ಗೆ ಆ ಕೆರೆ ತುಂಬ ಯೋಜನೆ ಅಷ್ಟು ತೃಪ್ತಿಕರವಾಗಲಿಲ್ಲ. ಆ ಕಾಂಟ್ರಾಕ್ಟರ್ ಮಾಡಿದ ತಪ್ಪಿಗೆ ಆ ಕೆರೆ ತುಂಬ ಯೋಜನೆ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡುವಂತ ಪ್ರಸಂಗ. ಅಂತ ಒಂದು ಸಂದರ್ಭದಿದ್ದಾಗ ಮುಂದೆ ಅವಕಾಶ ನಮ್ಮ ಕೈಗೆ ಸಿಕ್ತು. ಅವಕಾಶ ನಮ್ಮ ಕೈ ಸಿಕ್ಕಾಗಿದ್ರು ಸಹ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಿಮ್ಗೆ ಹೇಳ್ತೀನಿ, ಅರ್ಥ ಮಾಡ್ಕೊಡ್ರಿ, ಬಹಳ ಜನ ಇದೆ. ಈಗ ನಾವು ಏನ್ ಕೆಲಸ ಮಾಡಿವಲ್ಲ, 14,000 ಕೋಟಿ ರೂಪಾಯಿ ನಾವು ಕೆಲಸ ಪ್ರಾರಂಭ ಮಾಡಿ ಮಾಡಿಸಿದೀವಲ್ಲ, ಇದು ಯಾವಾಗ ಆಗ್ಬೇಕು? ಯಾವಾಗ ಆಗ್ಬೇಕಂದ್ರೆ ಈಗ ಇನ್ನ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಕೃಷ್ಣ ನ್ಯಾಯಾಂಗ ತೀರ್ಪದ್ದು.
ಎರಡನೇ ನ್ಯಾಯಾಧಿಕರಣದ ತೀರ್ಪಾಗಿಲ್ಲ. ಬ್ರಜೇಶ್ ಕುಮಾರ್ ಅವಾರ್ಡ್, ಕೃಷ್ಣ ನ್ಯಾಯಾಧಿಕರಣ 2, ಬ್ರಜೇಶ್ ಕುಮಾರ್ ತೀರ್ಪು, ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಇನ್ನ ನೋಟಿಫಿಕೇಶನ್ ಆಗಿಲ್ಲ. ಆ ನೋಟಿಫಿಕೇಶನ್ ಆದ್ಮೇಲೆ ಈ ಎಲ್ಲಾ ಕೆಲಸ ಪ್ರಾರಂಭ ಮಾಡಬೇಕು. ನೋಟಿಫಿಕೇಶನ್ ಆದ್ಮೇಲೆ ಧರ್ಮಣ ನೀವು ಹೇಳ್ಬೇಕು ಎಲ್ಲರಿಗೂ. ಒಂದು ವೇಳೆ ನಾವು ಅದನ್ನ ನೋಟಿಫಿಕೇಶನ್ ಆಗ್ಲಿಸ್ ಕೂತಿದ್ರ ಮತ್ ಅದೇ ಹಣೆ ಬರ. ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ, ಅದು ಹೃದಯ ಶ್ರೀಮಂತಿಕೆ ನಮ್ಮಲ್ಲದ ಇಂದಿರಾ ಗಾಂಧಿ ಅವ್ರನ್ನ ನಿಲ್ಲಿಂಗಪ್ಪನವರು ಬಗ್ಗಾಲಾಗಿ ತೋಗಿದೀವಿ ನಾವು ಅಂತೇಳಿ ಆ ದೃಢ ನಿರ್ಧಾರ ತಗೊಂಡು ನಮಗೂ ಮಾತಾಡಿದ್ರು ಬಹಳ ಮಂದಿ. ಜನ ಕಾಲದಾಗ ಎಲ್ಲ ಮುಖ್ಯ ಸ್ಥಾವರಗಳು ಮೊದಲು 2 ಸ್ಥಾವರ ಇದ್ದು 9 ಸ್ಥಾವರ ಇವತ್ತು 1,000 ಕಿಲೋಮೀಟರ್ ಮೇನ್ ಕೆನಾಲ್. ನಾವು ನನ್ನ ಅವಧಿ ನಂತರ ಬಂದಂತ ಯಾವ ಮಂತ್ರಿನೂ 1 ಕಿಲೋಮೀಟರ್ ಮೇನ್ ಕೆನಾಲ್ ಮಾಡಿದ್ರು, ಯಾರು ಮಾಡಿದ್ರು. ನಾನು ಅದು ಮಾಡಕ್ಕೂ ಅವಕಾಶ ಕೊಟ್ಟಿಲ್ಲ. ನನ್ನ ಕಾಲದಲ್ಲಿ ಎಲ್ಲ ಮುಗಿಸಿದ್ವಿ. ಎಲ್ಲ ಮುಖ್ಯ ಡಿಸ್ಟ್ರಿಬ್ಯೂಟರ್ಗಳನ್ನ 1-2 ಡಿಸ್ಟ್ರಿಬ್ಯೂಟರ್ಗಳು ಉಳಿದಿತ್ತು, ಅದನ್ನು ಕೂಡ ಈಗ ಮನೆ ಮುಗಿಸ್ಲಾಕ ಹೊಂಟಾರ. ನಾವು ಹೆಸರಿಗೆ ತಗೊಳಕ್ ಹೋಗಕ್ಕಿಲ್ಲ. ಬಾಳವಾಳ ಮಂದಿ ಬಾಳವಾಳ ಮಾತಾಡ್ತಿದ್ರು. ಮಂದಾಪುರ ಕೆರಿ ಪಶ್ಚಿಮ ವಕೀಲ ಇಲ್ಲೇ ಗೊತ್ತೀರಿ, ಬಂದಿರಿ, ಗೌಡ್ರು ಬಂದಾರ. ಮಂದಾಪುರ ಕೆರಿನೂ ಕೂಡ ಎಸ್ಕೆ ಬಂದಾಗ ತುಂಬಬೇಕಾದಾಗ ಏನಾದ್ರು ಕೆಳಗಾಗ್ಯದ, ಕೆರೆ ಮ್ಯಾಗ ಆಗ್ಯದ, ಆಗಂಗಿಲ್ಲ. ನಾವು ಮಂದಾಪುರ ಕೆರೆ ತುಂಬೆ ಬಂದಾಗತ್ತಿದ್ರು, ಅಪಹಾಸ್ಯ ಮಾಡ್ತಿದ್ರು. ನಮ್ಮ ಹೆತ್ತದವರೆಲ್ಲ ಅಪಹಾಸ್ಯ ಮಾಡ್ಯಾರ ನಮಗೆ. ಕೃಷ್ಣಾ ನದಿ ನೀರು ತಂದು ಕಣಮಡಿ ಬೈದಲ್ಲ ಮೂರ್ಖಂತ ಇರ್ತಿದ್ರು. ಈ ಕನ್ನಡ ಕೆರೆ ತುಂಬುದಲ್ಲ, ಕನ್ನಡ ನೀರಾವರಿ ಮಾಡಾಕತ್ತಿದ್ರು. ಯಾಕಂದ್ರೆ ಗೋಪಾಲೇಶ್ವರ ಆಶೀರ್ವಾದ, ಶಾಂತೂರ ಆಶೀರ್ವಾದ, ಆ ನಮ್ಮ ತಂದೆಯವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಶಕ್ತಿ ಅಂತ ಕೊಟ್ಟಿದ್ರು. ಅವ್ರು ಬಹಳ ಮಂದಿ ತಿಳ್ಕೊಂಡಿದ್ರು. ಕಾಕಡಿಕೆ ಅವರು ವಿಶೇಷವಾದ ಹೆಸರುಗಳು ಬಹಳ ಮಾತಾಡ್ತಿದ್ರು. ಇಲ್ಲೇ ಅಡವಿ ಸಂಗಾಪುರನಾಗ ಬಬಲೇಶ್ವರ ಮಂದಿದ್ರು. ಮುಳುವಾಡಿ ಹಾಕ್ತಾರೆ ಅವ್ರಿಗೆ, ನೀರಾವರಿ ಹಾಕ್ತಾರೆ, ಮುಳುವಾಡಿ ಹಾಕ್ತಾರೆ ಅವ್ರಿಗೆ. ಇವ್ರು ಗೊತ್ತಿರಲಿಲ್ಲ ಮುಳುವಾಡಿ ಹಾಕ್ತಾರೆ ಅವ್ರಿಗೆ, ಇವ್ರಿಗೆ ಇರ್ಲಿಲ್ಲ, ಇವ್ರು ಇರ್ಲಿಲ್ಲ ಅವ್ರಿಗೆ. ಸುಮ್ಮನೆ ಮುಳುವಾಡಿ ಹಾಕ್ತಾರೆ ಮಾಡಿದ್ರಿ. ಮೊದಲು ಮುಳುವಾಡಿ ಹಾಕ್ತಾರೆ ಅವ್ರಿಗೆ 560, 590 ಮೀಟರ್ ಗಟ್ಟಿ ಇತ್ತು. ಯಾವಾಗ ನಾನು ನಿಮ್ಗೆ ಯಡಿಯೂರಪ್ಪರು ಒತ್ತಾಯ ಮಾಡಿದೆ, ಮುಂದದು ಅವರು ಉಪಮುಖ್ಯಮಂತ್ರಿಯಾಗಿದ್ರು, ಅದು ಮುಗಿದ ಮೇಲೆ ಅವರು ಉದಿ ಮುಗಿತ್ತು, ನನ್ನ ಕೈಗೆ ಅಧಿಕಾರ ಸಿಕ್ತು. ನಾವು ಅವಾಗ 640 ಮಾಡಬೇಕು ಅಂತಾದಾಗ ಈ ಬಬಲೇಶ್ವರ ಹುಬ್ಳಿ ಅದಲ್ಲ ಮತ್ತೆ ಇನ್ನಿತರ ಬಾಗಸವನ್ ಬಾಗೇವಾಡ ಹಿಡ್ಕೊಂಡು 1 ಲಕ್ಷ ಎಕರೆ ನೀರಾವರಿ ಆಗಲಿಕ್ಕೆ ಅವಾಗ ಸಾಧ್ಯ ಆಯ್ತು. ಎಲ್ಲಿ ತಪ್ಪ ನೀರಾವರಿ? ಹಸಿರು ತಗೊಳ್ಳಕೊಂಡು ಹೇಳ್ತಿದ್ರು. ಎಲ್ಲಿ ನೀರಾವರಿ? ನೀವು ಬಬಲೇಶ್ವರ ಹಾಕಿದ್ರು ಇದ್ದಿದ್ದು ಬಬಲೇಶ್ವರದವರು. ಇನ್ನು ತಿಳ್ಕೊಳ್ಳೋದಂತ ಪರಿಸ್ಥಿತಿ ದೂರ ಉಳಿಯಿತು. ಅವರು 640 ಮಾಡಿದಾಗ ಬೆಳಗಿದ್ದಿದ್ದಿಲ್ಲ, ಬರ್ತಿದ್ದಿಲ್ಲ. ಅದನ್ನು ತುಮಚಿ ಬಬಲೇಶ್ವರ ಯೋಜನೆ 6.8 TMC ನೀರು, 6.8 TMC ನೀರನ್ನ ಅಲ್ಲಿ ಉಳಿತಾಯ ಆಗಿದ್ದ ನೀರು ಗೋದಾವರಿ, ಪಲ್ಲವರಂ ಕಣಿವೆದಾಗ ನೀರು ಉಳಿದಿತ್ತು. ಅಂತ ಎಂತ ಉಳಿತಾಯ ತಗೊಂಡು 6.8 TMC ನೋಡಿ ಇವತ್ತು ತಿಕೋಟಾ ಭಾಗ ಅಂದ್ರೆ 640 ಏರಿಯಾ ಮೇಲೆ ನಿಮ್ ಮ್ಯಾಗಿದ್ದವು. ಕನ್ನಡಿ ಅದ 680 ಲೆವೆಲ್, 680 ಲೆವೆಲ್ ಯಾರ ನೀರು ಕೊಡ್ತಂದ್ರ ಪಕ್ಕ ಮೂರ್ಖನೇ ಅವ. ಆ ಮೂರ್ಖತನ ಮಾಡಿದ ಯಶಸ್ವಿಯಾಗಿರೋದು ಅನ್ಸ್ಕೊಂಡಿದ್ದೇನೆ, ಯಶಸ್ವಿಯಾಗಿದ್ದೀನಿ. ಅಂದ್ರೆ ನಮ್ಗ ಒಂದು ಇಚ್ಛಾಶಕ್ತಿ ಇದೆ. ಆ ಇಚ್ಛಾಶಕ್ತಿ ಇದ್ರೆ ಯಾವುದು ಕೂಡ ಅಸಾಧ್ಯ. ಕೊಟ್ಟು ಹೇಳ್ತಿದ್ದಾರ, ಈ ಭೂಮಿಗೆ ಒಂದು ಬೊಕ್ಷಿ ನೀರು ಕೊಡ್ರಿ ಬಾಳ ಬೇಡ ಅಂದ್ರು ಬರೋದ್ನು ಹರಿಸ್ತಿಲ್ಲ. ಹಂಗಲ್ಲ, ಈ ಭೂಮಿ ಬರೀ ಒಂದು ಬೊಕ್ಷಿ ನೀರು ಕೊಡ್ರಿ. ಯಾಕಂದ್ರೆ ಬೊಕ್ಷಿ ನೀರು ಕೊಟ್ರ ನೀವೆಲ್ಲರೂ ಅವಾಗ ತಿಕೋಟಾ ಭಾಗದಾಗ ಇಲ್ಲೆಲ್ಲ ಏನ್ ಮಾಡ್ತಿದ್ರಿ, ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಹನಿ ನೀರಾವರಿ ಮಾಡ್ಕೊಂಡು ನೀವು 2 ಇಂಚ್ ಬೋರ್ವೆಲ್ ಇತ್ತಂದ್ರೆ ನೀವು ಒಂದು 2 ಎಕರೆ 4 ಎಕರೆ
ದ್ರಾಕ್ಷಿ ಮಾಡ್ಕೊಂಡು ಬದುಕ್ತಿದ್ರಿ. ಅದಕ್ಕೆ ಅವ್ರು ಹೇಳಿದ್ರು ಈ ಭೂಮಿ ಒಂದು ಪಕ್ಷಿ ನೀರು ಕೊಡ್ರಿ, ಒಳ್ಳೆ ಭೂಮಿ ಅದ, ಒಳ್ಳೆ ಬಿಸಿಲು ಅಂತ ಕೊಡ, ನಾವು ಕೆಟ್ಟ ಬಿಸಿಲು ಅಂತೀವಿ, ಅವ್ರು ಒಳ್ಳೆ ಬಿಸಿಲು ಅಂತ. ಈ ಭೂಮಿ ಮತ್ತು ಬಿಸಿಲು ಮಧ್ಯದ ಇವತ್ತು ದಿವಸ ಏನ್ ಒಳ್ಳೆ ಭೂಮಿ ಐತಿ, ಒಳ್ಳೆ ಬಿಸಿಲು ಐತಿ, ಮಧ್ಯ ಏನೈತಂದ್ರೆ ಈ ಭೂಮಿಗೆ ಒಂದು ಪಕ್ಷಿ ನೀರು ಕೊರತೆ ಐತೆ. ಆ ಪಕ್ಷಿ ನೀರು ಕೊಡಿದ್ರು ಅಮೆರಿಕದ ಕ್ಯಾಲಿಫೋರ್ನಿಯಾ ನೀರಿಸ್ತದೆ ಅಂತ ಹೇಳಿ ಅವರ ಆಶೀರ್ವಾದ, ಅವರ ಆಶಯ ಇವತ್ತಿಗೆ ಈಡೇರಿಸಿದ್ರು. ಇನ್ನೊಂದು ಸ್ವಲ್ಪ ದಿವಸನಾಗ 14 ಅದೇ ಮಾತಾಡಿ ಇನ್ನೊಂದು ತಿಂಗಳಾಗ ಅಲ್ಲಿ 14 ಕೆರೆ, ಇಂಚಿಗೇರಿ, ಭರತಿ, ಜಿಗ್ಜುಲ್ಗಿ, ಗುಂಡ್ವಾನ, ಚರ್ಚನ್ ಭಾಗದಾಗ 14 ಕೆರೆ. ಅದನ್ನು ಕೂಡ ತಿಳ್ಗುಂಡಿ ಅಕ್ವಾಡಕ್ಟ್. ತಿಳ್ಗುಂಡಿ ಅಕ್ವಾಡಕ್ಟ್ ಅಂದ್ರೆ ಅದು ಏಷ್ಯಾದಾಗೆ ಪ್ರಥಮ ಅಕ್ವಾಡಕ್ಟ್ ಅಲ್ಲ, ವೈಡ್ ಅಕ್ವಾಡಕ್ಟ್ ಬರೀ ನೀರು ಹರಿತದ. ಏನ್ ಬೇರೆ ಅಕ್ವಾಡಕ್ಟ್ ನ ಬರೀ ನೀರು ಹರಿತೈತಿ. ವೈಡಕ್ಟ್ ಅಂದ್ರೆ ನೀರಿನ ಮೇಲೆ ಗಾಡಿ ಮಾಡ್ತಾವ. ವೈಡಕ್ಟ್ ಮಾಡಿದೀವಿ. ಆ ಸಿದ್ದೇಶ್ವರ ವೈಡಕ್ಟ್ ಬಂದ್ ಮಾಡಿಸಿದ್ರು. ಗಾಡಿ ಹಾಯಿಸ್ಬೇಡ್ರಿ, ನೀವೆಲ್ಲ ಹಾಳು ಮಾಡ್ತೀರಿ, ಅದನ್ನ ಬಂದ್ ಮಾಡ್ರಿ, ಗೇಟ್ ಹಾಕ್ಸಿದ್ರು, ಇಲೆಕ್ಸಿದ್ರು. ಯಾಕಂದ್ರೆ ಅದ್ರ ಮೇಲೆ ಗಾಡಿ ಓಡಾಡಿ ಎಲ್ಲ ಅವು ದುರ್ಬಲಗೊಳ್ತಾವ, ವೀಕ್ ಆಕವು. ಇದು ಒಂದು ಭಾಗ ನೀರಾವರಿ. ಎರಡನೇ ಭಾಗ ಸಹ ಆ ನೀರಿಂದ ಕರೆಂಟ್ ಬೇಕಲ್ಲ. ಅದೇನೋ ಎಲ್ಲ ಕಡೆ ಮಾತಾಡ್ತಾರ, ಎಲ್ಲ ಕಡೆ ದೇಶದಾಗ ನೀರಿದಾಗ ಕರೆಂಟ್ ಇರಂಗಿಲ್ಲ, ಕರೆಂಟ್ ಇದ್ದಾಗ ನೀರು ಇರಂಗಿಲ್ಲ. ಇವತ್ತು 2013ರಿಂದ 2018 ತನ ಬಹುಶಃ ನಮ್ಮ ಮತಕ್ಷೇತ್ರದಾಗ ಈಗ 10 ಕೋಟ ಮೊದಲ 33 ಕೆವಿ ಸ್ಟೇಷನ್ ಇತ್ತು, ಈಗ 110 ಕೆವಿ ಸ್ಟೇಷನ್. ತಕ್ಕಲಕ್ಕಿ ಸ್ಟೇಷನ್ ಮಾಡಿಸಿದ್ವಿ, ವನವಾಡಕ್ಕೆ ಸ್ಟೇಷನ್ ಮಾಡಿದ್ರು 110 ಕೆವಿ ಸ್ಟೇಷನ್, ಬಿಜ್ಲಿಗೆ 110 ಕೆವಿ ಸ್ಟೇಷನ್, ಕರುವಿಗೆ ಮತ್ತೆ ಈ ಕನ್ನಡ ನಡೆದವು. ಕನ್ನಡಿ ಮನವಾಡ ಬೋಲ್ಡರ್ನ ಈ ಕನ್ನಡಿನೂ ಕೂಡ ಅಲ್ಲಿ ಬಹಳ ಕೆಲಸ ಮಾಡಿದ್ರು. ಈಗ ಬಂದೈತಿ ಇನ್ನೊಂದು 10,000 ಹಾಕ್ಬೇಕಂತ. ಬೆಳಲುಪ್ಪಿ ಇಲ್ಲಿ ಕಡೆ ಬರ್ತೇನೆ. ಈಗ ಮತ್ತೆ ಇಟ್ಟಂಗಿ ಹಾಕೊಂಡು 220 ಕೆವಿ ಸ್ಟೇಷನ್ ಪ್ರಸ್ತಾವ ಇಟ್ಟಿವಿ. ಗೋಣಸಿಗೆ 110 ಕೆವಿ ಸ್ಟೇಷನ್. ಇಲ್ಲಿ ಭುವನೇಶ್ವರದಾಗ ಮೊದಲು ಇದನ್ನು 33 ಕೆವಿ ಸ್ಟೇಷನ್ ಇತ್ತು, ಈಗ 110 ಕೆವಿ ಸ್ಟೇಷನ್. ಅಷ್ಟೇ ಎಲ್ಲ ಈಗ ಮತ್ತ 220 ಕೆವಿ ಸ್ಟೇಷನ್. ಈಗ ಜಾಗ ಇಲ್ಲ ಅಂತ ಹೇಳಿ ಶಿವಮೊಗ್ಗ ಮಟ್ಟಿ ಮಾಡತ್ತೀವಿ. ಅದ್ರ ಹೆಸರು ಬಬಲೇಶ್ವರಿ. ಇಲ್ಲಿ ಜಾಗ ಇರ್ಲಾರ್ದಕ್ಕೆ ಅದು ಶಿವಮೊಗ್ಗ ಸರ್ಕಾರಿ ಜಾಗ ಐತಿ, ಅಲ್ಲಿ ಮಾಡಕತ್ತೀವಿ. 220 ಕೆವಿ ಸ್ಟೇಷನ್ ಪ್ರಸ್ತಾವ ಮಾಡಿ. ಮಮದಾಪುರ್ನು ಕೂಡ ಮೊದಲು 33 ಇತ್ತು, 110. ಕಂಬಾಗಿಗೆ 110 ಕೆವಿ ಸ್ಟೇಷನ್. ಬೆಳ್ಳುಬ್ಬಿಗೆ, ಶಿವಮೊಗ್ಗನ ಇದಕ್ಕೆ ನಮ್ಮ ರಾಜಶೇಖರ ಪಾಟೀಲ್ ಉಮ್ನಾಬಾದ್, ಬಸವರಾಜ ಪಾಟೀಲ್ ಉಮ್ನಾಬಾದ್ ಅವರು, ವೀರ್ ಕುಮಾರ್ ಪಾಟೀಲ್ ಅವಾಗ ಮಾಡಿಸಿ ನಂದೀಶ್ವರ ಕಟ್ಟಿಸಲ್ಲ. ಇವ್ರು ಉಳಿತಾಯ ಆಗ್ಲಿಕ್ಕೆ ಟ್ರಾನ್ಸ್ಮಿಷನ್ ಲಾಸ್ ಆಯ್ತು, ನಂದೀಶ್ವರ ಕಟ್ಟಿಸಲ್ಲ ಅಂತ ಅವಾಗ. ದೇವ್ರಿಗಿನ್ನು ಸ್ಟೇಷನ್ 33 ಕೆವಿ ಸ್ಟೇಷನ್. ಈಗ ಆನ್ಗೋಯಿಂಗ್ ಅಂದ್ರೆ ನಿಡೋಣಿ ಮತ್ತು ಕಾಕಟ್ಟಿ ಎರಡು ಮತ್ತು ಬಬಲೇಶ್ವರ್ಗೆ ಹೇಳಿದ್ನಲ್ಲ 220 ಸ್ಟೇಷನ್ ಅದೇ ಕಾರಜೋಳ 110 ಕೆವಿ ಸ್ಟೇಷನ್. ಅಂದ್ರ ಇಡೀ ಹೆಚ್ಚು ಕಮಿಷನ್ ಗೊತ್ತೇ ಅದಲ್ಲ, ಬರೀ ನಮ್ಮ ಅಧ್ಯಕ್ಷರು ಕಟ್ಟಲ್ಲ, ವಿಜಯಪುರ ಜಿಲ್ಲೆದಾಗ ಹೈಯೆಸ್ಟ್ 110 ಕೆವಿ ಸ್ಟೇಷನ್. ಮೊದಲು ಒಂದು ಬಾಗೇವಾಡಿ 220 ಕೆವಿ ಸ್ಟೇಷನ್ ಕೇಳ್ತಿರ್ತೀವಿ. 4 220 ಕೆವಿ ಸ್ಟೇಷನ್ 220 ಅಂದ್ರೆ ಅದ್ರ 220 ಕೆವಿ ಸ್ಟೇಷನ್. ಊರಿಗೆ ಅದು ಊರಿಗೆ ಒಂದೊಂದು ಒಳ್ಳೆ ನಾಲ್ಕು ಅಷ್ಟೇ ಅಲ್ಲ. ಈಗ ಒಂದು 400 ಕೆವಿ ಸ್ಟೇಷನ್ ಸ್ಯಾಂಕ್ಷನ್ ಮಾಡಿದೀವಿ. ಅದು ದೇವರಪುರಿಗೆ ಮಾಡ್ಬೇಕಾಯ್ತದು. ಹಿಂದಾಗಡೆ ಅಲ್ಲಿ ಜಾಗ ಇರ್ಲಾರ್ದಕ್ಕೆ ಹಡಗಲಿಗೆ ಮಾಡಕತ್ತೀವಿ. 400 ಕೆವಿ ಸ್ಟೇಷನ್ ಮಾಡೋರ 1,000 ಕೋಟಿ ರೂಪಾಯಿ ಇದೆ. ನಾನು ಅದು ತಗೊಂಡ ಮತ್ತೆ ಹಾಕೋಬೇಕಂದೆ. ಈಗ ಗೊಟ್ಟಾಡೋರು ಎಲ್ಲ ಸಾಹೇಬರು ಹಂಗ ಆಗಂಗಿಲ್ರಿ. 5 220 ಕೆವಿ ಸ್ಟೇಷನ್ ಮಧ್ಯೆ ಇರಬೇಕು. ದೇವರಪುರಿಗೆ ಮಧ್ಯೆ ಆಕೈತಿ, ಟೆಕ್ನಿಕಲ್ ತೊಂದರೆ ಆಕೈತಿ, ಬೇಡ ಅಂತ ಬಿಟ್ಟು ಅದು 400 ಕೆವಿ ಸ್ಟೇಷನ್ ಪ್ರೊಫೆಸರ್ ಕೊಡಬೇಕಾಗ್ತದೆ. ಅದು ಕಾನೂನು ಇದು ಬೇಡ, ಟೆಕ್ನಿಕಲ್ ಇದರಿಂದ ಎಲ್ಲಾ 220 ಕೆವಿ ಸ್ಟೇಷನ್ ಮಧ್ಯೆ ಇರಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿದಾಗ ಅದು ದೇವರಪುರಿಗೆ ಹೋಗಿ ಹಡಗಲಿಗೆ ಆಯ್ತು. ಯಾಕೆ ಮಾತಾಡ್ತೀನಿ ಅಂದ್ರ ನೀರು ಕರೆಂಟು ಎರಡೂ ಸಮೃದ್ಧಿ ಇದ್ದಾಗ ಒಂದು ಸಹ ಕೆಲಸ ಆಗ್ತದೆ. ಇದನ್ನ ಬಿಡ್ರಿ, ಶಾಲೆ ಇವತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಇವತ್ತು CSR ನಾಗ ಎಲ್ಲಾ ಕಡೆನೆ ಕ್ಲಾಸ್ ರೂಮ್ ಗೀಸ್ ರೂಮ್ ಎಲ್ಲ ಏನಂತಾರ ಅದನ್ನು ಡಿಜಿಟಲ್ ಕ್ಲಾಸ್ ರೂಮ್ ಎಲ್ಲ ಮಾಡ್ಸಕತ್ತೀವಿ. ಗುಡಿ ಗುಂಡಾರತ್ತು ಕಟ್ಟಿವಿ ಸಾಕಿ. ಗುಡಿ ಗುಂಡಾರ ಹೊರಗಡೆ ಕಟ್ಟಿವಿ. ದಯವಿಟ್ಟು ತೊಂದರೆ ತರಬೇಡ. ನಾನು ಗುಡಿ ಗುಂಡಾರವನ್ನು ಬಿಟ್ಟು ಹೇಳಿ ರಸ್ತೆ ಶಾಲೆಗೆ ಹೋಗ್ತಾರೆ. ಜೀವಂತ ದೇವಾಲಯಗಳು ಮಕ್ಕಳೇ ನಮ್ಮ ದೇವರ ತರ ಹೇಳ್ತೀರಿ. ಮತ್ತೆ ಬರು ಗುಡಿ
ಮಲ್ಲಿಕಾರ್ಜುನ ಗುಡಿ, ದೇವಲಿಂಗೇಶ್ವರ ಗುಡಿ, ದ್ಯಾಮವ್ವನ ಗುಡಿ, ದುರ್ಗವ್ವನ ಗುಡಿ, ಮತ್ತು ನಮಗೂ ಒಂದು ಗುಡಿ ಕೊಟ್ಟಿಗೆ ಊಟ ಹಾಕಂಗಿಲ್ಲ. ಶಾಲಿ ಕಳಿಸಿದ್ರೆ ಯಾರು ಊಟ ಹಾಕಂಗಿಲ್ಲ. ಅದೇ ಹೇಳ್ತೀನಿ, ಶಾಲಿ ಕಟ್ಟಿದ್ರೆ ಶಾಲಿ ಕಟ್ಟಬೇಕು, ಊಟ ಗುಡಿ ಕಟ್ಟಿಸಿದ್ರೆ ಊಟ ಹಾಕೋದು. ಯಾಕಶೋಕ ಅದೇ ಸುಳ್ಳೋದು. ಆಮೇಲೆ ಗಿಡ ಮಚ್ಚಿದ ಫಾರೆಸ್ಟ್ ಮಾಡಿದ್ರೆ ಏನು ತಗೊಂಡಿರ್ತಾರ ಅವರು, ಮಳಿ ಯಾಕೆ ಆಗಂಗಿಲ್ಲ. ಬಿಜಾಪುರದಾಗ 0.17 ಅದ್ರಿ ಸ್ಟೇಟ್ ಅವರೇಜ್, ರಾಷ್ಟ್ರೀಯ ಅವರೇಜ್, ರಾಜ್ಯ ಅವರೇಜ್ ಎಷ್ಟೈತಂದ್ರ 30% ಮ್ಯಾಗದ ಅರಣ್ಯ ಇರ್ಬೇಕಂತೇಳಿ. 30% ಐತಿ ಇಲ್ಲೇ ಬಿಜಾಪುರದಾಗ. 0.17 1% ಅಲ್ಲ, 0.5% ಅಲ್ಲ, 0.1% ಅಲ್ಲ, ಅದಕ್ಕಿಂತ ಕೆಳಗಿತ್ತು. ಅದಕ್ಕೆ ನೋಡಿ ಅವ್ರು ನಿಂದ್ರಾಗಿಲ್ಲ. ಗಿಡ ಇಟ್ಟರು ಏನಾಕೈತಿ, ಕೆಂಪೋಣ ಮೋಡ ನಿಂದಿರ್ತಾವ, ಮಳೆ ಹಾಕ್ತಾವ, ಅಲ್ಲಿ ಉದುರ್ತಾವ. ಗಿಡ ಇರ್ಬೇಕಂದ್ರೆ ಮೋಡ ಮುಂದೆ ಬೇರೆ ಕಡೆ ಹೋಗ್ತಾವ. 1.5 ಕೋಟಿ ಗಿಡ ಹಚ್ಚಿವಿ. ಬೇರೆ ಹೇಳಿ ನೀವು ಬಂದ ಗಿಡ ಹಚ್ಚಿರಲಿಲ್ಲ ಅಂತ ಹೇಳಿ ಗಿಡ ನಟ್ಟೆಗೆ ಬಂದೀವಿ. ಅದೇನೇ ಇರ್ಲಿ, ಇವತ್ತು ನನ್ನ ಕೈಲಿ ಸಾಧ್ಯ ಆದಷ್ಟು ಶಕ್ತಿ ಮೀರಿ ಈ ಜಿಲ್ಲೆಗೆ, ರಾಜ್ಯಕ್ಕೆ ನನ್ನ ಕೊಡುಗೆ ನಾನು ಕೊಟ್ಟಿದ್ದೀನಿ. ಬೃಹತ್ ಕೈಗಾರಿಕೆ ಸಚಿವನಾಗಿನೂ ಕೂಡ ಒಂದು ಆಶಯ ಗುರುಪಾದೇಶ್ವರ ಶಂಕರ ಬಹಳ ಕಷ್ಟ ಐತದೆ. ಅದು ಕೂಡ ಒಂದು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಎಲ್ಲರೂ ಬೆಂಗಳೂರು ಸುತ್ತ ನೋಡ್ತಾನೆ ಹೋಗ್ತಾರೆ. ಬಿಜಾಪುರ ಬಂದ್ರೆ ಹಿಂದೆ ಬಂದ್ಗಂಟೆ ಆಗ್ತಾರೆ. ಅಲ್ಲಿ ಒತ್ತಾಯ ಮಾಡಿದ್ರೆ ರಾಜ್ಯ ಕೊಟ್ಟಿರ್ತಾರೆ. ಅವರು ಪ್ರಯತ್ನ ಕೂಡ ಕಂಸ ಮಾಡಕ್ಕೆ ನಮ್ಮ ಮಾತನ್ನ ಸಂದರ್ಭ ಹೇಳಿ ಇನ್ನು ಉಳಿದ ರಾಜಕೀಯ ಮಾತಾಡಕ್ಕೆ ಹೋಗಂಗಿಲ್ಲ. ಏನು ಸಾಹೇಬ್ ಹೇಳ್ಯಾರ. ನಮ್ಮ ಧರ್ಮಣ ಒಂದೇ ಒಂದು ಹೇಳ್ತಾನೆ, ಏ ಧರ್ಮಣ ಹೆಂಗ್ ನಮ್ಮ ಊರಾಗ ಓಟ್ ಗೊತ್ತಿಲ್ರಿ, ಆದ್ರೆ ಗುರುಪಾದೇಶ್ವರ ಶಾಂತಿ ರೂಪ ಆಶೀರ್ವಾದ ನೀವು ಆರಿಸಿ ಬರ್ತೀರ. ನಾವು ಕೇಳ್ರಿ, ಆಗ ನಮ್ಮ ಊರಾಗ ಗುರುಪಾದೇಶ್ವರ ಶಾಂತಿ ರೂಪ ಆಶೀರ್ವಾದ ಹಾಕೋದು ನೀವು ಆರಿಸಿ ಬರ್ತೀರ. ಆಮೇಲೆ ನಮ್ಮ ಅಂದ್ರೆ ತಪ್ಪಾಕೈತದ. ನಾವು ಏಟು ಕಡಿಮೆ ಹಾಕಿದ್ರು ಚಿಂತೆ ಮಾಡ್ಬೇಡ್ರಿ, ಗುರುಪಾದೇಶ್ವರ ಶಾಂತಿ ಯಾಕಂದ್ರೆ ನೋಡಪ್ಪ ತಾಲೂಕ ಮಾಡಿಸಿದ್ನಿ. ಏನಂದ್ರಿ, ಹೋರಾಟ ನಡೆದಿತ್ತು. ಬಬಲೇಶ್ವರ ತಾಲೂಕ ಆಯ್ತು, ಪಟ್ಟಣ ಪಂಚಾಯತಿ ಆಯ್ತು, ಕೆರೆ ನೀರು ಆಯ್ತು, ITI ಆಯ್ತು, ರಿಪೇರಿ ಸೆಂಟರ್ ಆಯ್ತು, ಏನೇನು ಬೇಕಿರಲಿಲ್ಲ ಆಗ್ಯಾವ. ಮಿನಿ ವಿಧಾನಸೌಧ ಆಯ್ತು. ನಮಗೆ ಬೇಕಾಗಿಲ್ಲ. ಹಿಂದ್ಕೊಂಡು ತಿಕ್ಕೋಟಾಗ IBಗೆ KS ರಂಗನಾಥ್ ಅವ್ರು ದುಡ್ಡು ಕೊಟ್ಟು ಕಳಿಸಿದ್ರು. MB ಪಾಟೀಲ್ ನಾನು PWD ಮಿನಿಸ್ಟರ್ KS ರಂಗನಾಥ್ ಸುಮ್ಮನೆ KS ರಂಗನಾಥ್ ಅವರು PWD ಮಿನಿಸ್ಟರ್ದಾಗ ತಿಕ್ಕೋಟ IB ದುಡ್ಡು ಕೊಟ್ಟರು. ದುಡ್ಡು ತಗೊಂಡು ಚೇಂಜ್ ಆಫರ್ ಹಾಕ್ಸಿ ಸಾಲಿ ಕೊಟ್ಟೆ. IB ಎದಕ್ಕಿದಕ್ಕೂ ಉಪಾಧ್ಯಕ್ಷ ಮಾಡ್ಬೇಕು. ಈಗ ಇಲ್ಲಿ ನೀರು ಕೊಟ್ಟಿವಿ, ಜನ ದುಡ್ಕೊಂಡು ತಿಂತಾರೆ. IB ಕುತ್ಕೊಂಡು ಉಪಾಧ್ಯಕ್ಷ ಕೆಲಸ ಮಾಡೋಬೇಕಾಗಿ ನನಗೆ ಬೇಕಾಗಿಲ್ಲ. IB ನಂದು IBಗೆ ಹೋಗಂಗಿಲ್ಲ. ಸುಮ್ಮನೆ ಅನಿವಾರ್ಯ ಯಾರು ಬಂದ ಹೋಗಿರ್ತಿಲ್ಲ. IB ಕೇಳಿ ಸಾಲಿ ಚಲೋ ಸಾಲಿ ಮಾಡೋದು ಇದು ಹೇಳಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರವನ್ನು ತಿಕ್ಕೋಟದಾಗ ಸುಮಾರು ಆಮೇಲೆ ಬಬಲೇಶ್ವರ ಕಟ್ಟಿರಿ, ಮತಕ್ಷೇತ್ರ ಕೊಟ್ಲ, ವಿದ್ಯುತ್ ವಿತರಣ, ಅನ್ನ ಭಾಗ್ಯ, 10 kg ಅಕ್ಕಿ, ಆಮೇಲೆ ಗೃಹಲಕ್ಷ್ಮಿ ಅಕ್ಕಗಳೆಲ್ಲ ನಿಮಗೆಲ್ಲ
ಮನೆಗೆ ಒಂದು 2,000 ರೂಪಾಯಿ ಬಸ್ ಫ್ರೀ ಪಾಸ್ ಹೆಣ್ಮಕ್ಳಿಗೆ, ಗಂಡ ಮಕ್ಕಳು ನಮಗೆ ನೀರು ಕೊಟ್ಟಿವ ನಾವು ಸಂಕಟ ಭಾಳ ಆಗಿದೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಕೊಟ್ಟರು ನಮ್ಮ ಗಂಡ್ಮಕ್ಳಿಗೆ ಕೊಟ್ಟಿವ. ಇಲ್ಲಿವರೆಗೆ ಪ್ರತಿ ತಿಂಗಳು ರಿಪೇರಿ ಸಾಮರ್ಥ್ಯ ಇಲ್ಲಿ 128 TMC, ಪ್ರತಿ ತಿಂಗಳು ಸುಮಾರು 85-90 ಟಿಸಿಗಳಲ್ಲಿ ರಿಪೇರಿ ಆಗ್ತವೆ. ರಿಪೋರ್ಟ್ ಹಾಕೊಂಡ್ರೆ ಕೃಷಿ ಸೆಂಟರ್ ಅಲ್ಲಿ ಮಾಡಿಸಿವಿ, ಬಟ್ ಅಲ್ಲಿ ಒಂದು ಟೆಸ್ಟಿಂಗ್ ಇಲ್ಲ. ಟೆಸ್ಟಿಂಗ್ ಸಲ ಮತ್ತೆ ಅವರು ಇಲಾಖೆ ಕಳಿಸ್ಬೇಕಾಗ್ತದೆ. ಆಮೇಲೆ ಮಾಡೀವಿ, ಮುಂದ್ ಪಾಪ ಪುಣ್ಯ ನಿಮ್ಗೆ ಬಿಟ್ಟಿದ್ದು, ನಾಯಿ ಜಾಸ್ತಿ ಹೇಳಂಗಿಲ್ಲ. ಇಷ್ಟು ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಎಲ್ಲರಿಗೂ ಗುರುಪಾದೇಶ್ವರ ಶಾಂತಿರೂಪಗಳು ಒಳ್ಳೆದನ್ನ ಮಾಡಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥಿಸಿ, ಒಳ್ಳೆ ಮಳೆ ಬೆಳೆ ಕೊಟ್ಟು ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ರಕ್ಷಣೆ ಮಾಡಲಿ ಗುರುಪಾದೇಶ್ವರ ಶಾಂತಿರೂಪಗಳು ಅಂತ ಹೇಳಿ ಪ್ರಾರ್ಥಿಸಿ